ಸರ್ ಇದು ಬ್ಯಾಕ್ ಪೇನ್ ಮತ್ತು ಸಿಯಾಟಿಕಾ ಅಂದ್ರೆ ಏನು ಸರ್? ನಾರ್ಮಲಿ ಬ್ಯಾಕ್ ಪೇನ್ ರೀ, ಬ್ಯಾಕ್ ಮಸಲ್ಸ್ ವೀಕ್ ಇದ್ರೆ ಬ್ಯಾಕ್ ಪೇನ್ ಬರ್ತದೆ, ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂತೇಳಿ. ಇದು ಮಸಲ್ಸ್ ವೀಕ್ ಆತಂದ್ರೆ ಅದು 70 kg ಲೋಡ್ ಹಿಡ್ಕೊಳಕ್ಕಾಗಲ್ಲ. ಸೊ ಅದು ಎಲ್ಲ ಲೋಡ್ ಇದ್ರ ಮೇಲೆ ಬಂದ್ಬಿಡ್ತದೆ, ಎದ್ರ ಮೇಲೆ, ಬೋನ್ ಮೇಲೆ ಮತ್ತು ಡಿಸ್ಕ್ ಮೇಲೆ. ಸೊ ಇದು ಬೋನ್ ಲೋಡ್ ತಗೋತದೆ, ಬೋನ್ ಗಟ್ಟಿ ಇರ್ತದೆ. ಬೋನ್ ಮೇಲೆ ಒಜ್ಜೆ ಬಂತಂದ್ರೆ ಬೋನ್ ಲೋಡ್ ತಗೋತದೆ. ಬಟ್ ಡಿಸ್ಕ್ ಮೇಲೆ ಒಜ್ಜೆ ಬಂದರೆ ಅದು ಲೋಡ್ ತೊಗೊಳಂಗಿಲ್ಲ, ಅದು ಪ್ರೆಸ್ ಆಗಿಬಿಡ್ತದೆ. ಮತ್ತು ಅವ್ರಿಗೆ ಲೋ ಬ್ಯಾಕ್ ಪೇನ್ ಮತ್ತು ರೇಡಿಯೇಟಿಂಗ್ ಪೇನಿಂದ ಲೋವರ್ ಲೆಮ್. ಸೊ ಇದು ನರದು ಹೊಡ್ತಾ ಇರ್ತದೆ. ಸೊ ಮೆಕ್ಯಾನಿಕಲ್ ಬ್ಯಾಕ್ ಪೇನ್ ಅಂದರೆ ಬರೀ ಮಸಲ್ಸ್ ಪೇನ್ ಅಷ್ಟೇ ಇರ್ತದೆ. ಬಟ್ ಅದೇ ಮೆಕ್ಯಾನಿಕಲ್ ಪೇನ್ ಮುಂದೆ ಹೋಗಿ ಡಿಸ್ಕ್ ಬಲ್ಜ್ ಆಗ್ಬೋದು, ಅಥವಾ ಡಿಸ್ಕ್ ಹರ್ನಿಯೇಷನ್ ಆಗ್ಬೋದು, ಅಥವಾ ಪ್ರೊಲ್ಯಾಪ್ಸ್ ಡಿಸ್ಕ್ ಆಗ್ಬೋದು. ನಾನು ಇಲ್ಲಿಗೆ ಬಂದು ಈಗ ಒಂದು 14-15 ಡೇಸ್ ಆತ್ರಿ. ದೀಪಕ್ ತಿಳಿಸರ ಅಂಥೇಳಿ ನಾನು ಇಲ್ಲಿ ಬಂದಾಗ ಕುಂಟ್ಕೊಂಡು ಬಂದಿದ್ದೆ ಪೂರ. ಇಲ್ಲಿ ಬಂದ್ಮ್ಯಾಗ ಈಗ ಒಂದು 4-5 ಡೇಸ್ ಅದು ಕಂಪ್ಲೀಟ್ಲಿ 10 ದಿವಸ ಟ್ರೀಟ್ ಮಾಡಿದೆ. ಒಂದು 4-5 ಡೇಸಲ್ಲಿ ಕಂಪ್ಲೀಟ್ಲಿ ನಡೆಯೋದು ಅದು ಭಾಳ ಸ್ಟ್ರೇಟ್ ಆಗಿದೆ. ಪೂರ ಒಂದು ಸೈಡಾಗಿ ಹಿಂಗೆ ಕುಂಟ್ಕೊಂತ ಬರಕತ್ತಿದೆ ಒಂದು ಸೈಡ್. ಈಗ ನಡೆಯೋದು ಎಕ್ದಮ್ ನಂದು ಪೂರ ಸಾಲ್ವ್ ಆಗೈತಿ. ಆಮೇಲೆ ಇಲ್ಲೆಲ್ಲ ಜಗ್ತಿತ್ತು ಪೂರ ಇಲ್ಲೇ ಕಂಪ್ಲೀಟ್ ಬಂದಾಗೈತಿ. ಬೆಸ್ಟ್ ಫಿಸಿಯೋಥೆರಪಿ, ಎಕ್ವಾಥೆರಪಿ ತೊಗೊಂಡೆ, ಎಲ್ಲ ತೊಗೊಂಡೆ. ಟ್ರೀಟ್ಮೆಂಟ್ ಭಾಳ ಬೆಸ್ಟ್ ಆಗೈತೆ ನಮ್ದು. 100% ರಿಸಲ್ಟ್ ಐತೆ ಸರ್ ಇಲ್ಲಿ. ಸೊ ನಿಮಗೇನಾದ್ರೂ ಬ್ಯಾಕ್ ಪೇನ್ ಅಥವಾ ಡಿಸ್ಕ್ ಬಲ್ಜ್ ಇದ್ದ ಎಲ್ಲಾ ತರದ ಟ್ರೀಟ್ಮೆಂಟ್ ಟ್ರೈ ಮಾಡಿ ನಿಮಗೆ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದ್ರ ನೀವು ಒಮ್ಮೆ ಸನ್ಮತಿ ಕ್ಲಿನಿಕ್ ಒಳಗ ಅಡ್ವಾನ್ಸ್ಡ್ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಟ್ರೈ ಮಾಡ್ರಿ.